ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರದೀಪ್ ಜೀವತ್ನ ಮಾಲೀಕ ಪ್ರದೀಪ್ ಮಾತಾಡೋದು. ಇವತ್ತ ಪವಿತ್ರ ಜಾಗ ಭಗವಾನ್ ವೆಂಕಟೇಶ್ವರ ಜೀವಂತ ನೆಲೆಸುವ ಜಾಗ. ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ವೈಕುಂಠ, ಅದ್ಭುತವಾದ ಕ್ಷೇತ್ರ. ಶ್ರೀ ವೆಂಕಟೇಶ್ವರ ಸ್ವಾಮಿ ಜೀವಂತ ನೆಲೆಸುವ ಇವತ್ತು ನಾವು ಸೃಷ್ಟಿಯಿಂದ ಒಂದು 35 ಜ್ಯುವೆಲರ್ಸ್ ನಿನ್ನೆ ಕಾಣ ದರ್ಶನ ಆಯಿತು. ಇವತ್ತು ತಂದೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ಅದ್ಭುತ ಕ್ಷೇತ್ರ. ಭಗವಂತ ಎಷ್ಟಿದೆ ಅಂದರೆ ಇಲ್ಲಿ ದೇವರಿಗೆ ಹಣೆಯಲ್ಲಿ ಬೆವರು ಬರುತ್ತಂತೆ. ನೀವು ಗೂಗಲ್ ಚೆಕ್ ಮಾಡ್ಬೋದು, ಡೈಲಿ ಬೆವರು ಬರುತ್ತೆ, ಒಟ್ಟು ಡೈಲಿ ಅದು ಹೊಸ್ತಾ ಇರ್ತಾರೆ. ಇಷ್ಟು ಪವಿತ್ರವಾದ ಕ್ಷೇತ್ರ. ಗರ್ಭಗುಡಿಯಲ್ಲಿ ಕಂಪ್ಲೀಟ್ ತುಪ್ಪದ ದೀಪ ಹಚ್ಚಿರ್ತಾರೆ. ಅಂದರೆ ತುಪ್ಪದ ದೀಪ ಬೆಳಕದಲ್ಲೇ ಅಷ್ಟು ದೇವರು ಕಾಣಿಸುತ್ತೆ. ಸುಮಾರು ಒಂದು 3000 ವರ್ಷದ ಇತಿಹಾಸ ಇದೆ. ಆ್ಯಕ್ಚುಲಿ 2ನೇ ಶತಮಾನ ಹೇಳ್ತಾ ಇದ್ದಾರೆ, ರಾಮಾನುಜಾಚಾರ್ಯವರು ಸ್ಥಾಪನೆ ಮಾಡಿದ್ದು. ಆಮೇಲೆ ಪಾಂಡವರಾಜರು, ಯಾದವರಾಜರು, ಕೃಷ್ಣದೇವರ ಕಾಲದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಇದು ನಿಮಗೆ ಕಾಣಿಸ್ತಾ ಇದೆ, ಇದು ನೋಡಿ, ಇದು ಕಂಪ್ಲೀಟ್ ಇದು ತಿರುಪತಿಯ ಕ್ಯಾಂಪಸ್. ಜನ ರಶ್ ನೋಡಿ, ತುಂಬ ರಶ್ ಇದೆ. ಮಕ್ಕಳಿಗೆ ಇವಾಗ ಸ್ಕೂಲ್ ರಜೆ ಇರೋದಕ್ಕೆ ತುಂಬ ರಶ್ ಇದೆ. ತುಂಬ 5-6 ತಾಸು ಆಗುತ್ತೆ ರಶ್ಗೆ ದರ್ಶನಕ್ಕೆ. ಜಂಬೂಲ ಗರ್ಭಗುಡಿ ಕಲ್ಯಾಣಿ ಬಂದ್ಬಿಡ್ತು. ಅದ್ಭುತವಾದ ಕ್ಷೇತ್ರ ಅಂತ ಇದು ವೈಕುಂಠಧಾಮ. ಭಗವಂತನು ಜೀವನದಲ್ಲಿ ಒಂಥರ ನಾವು ಸ್ಮರಣೆ ಮಾಡೋ ಜಾಗ. ಜೊತೆಗೆ ನಮಗೆ ಇವತ್ತು ನಾವು ಬಂಗಾರ ರೇಟು ಇಳು ಸಮಯ ಬಂತು. ಬಂಗಾರ ಸ್ಟಡಿ ಇದೆ. 14,320 916 ಆಭರಣ ಬಂಗಾರ. ಚೊಕ್ಕ ಬಂಗಾರ ಬಂದ್ಬಿಟ್ಟು 15,530 999 24 ಕ್ಯಾರೆಟ್ ಬಂಗಾರ. ಬೆಳ್ಳಿ 999 ಆಭರಣ ಬೆಳ್ಳಿ ಬಂದ್ಬಿಟ್ಟು 2,67,000 1 kg. 999 ಪ್ಯೂರ್ ಬೆಳ್ಳಿ ಬಂದ್ಬಿಟ್ಟು 2,69,300. ನೋಡಿ, ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಭಗವಂತ ಬಾಲಾಜಿ ನೆಲೆಸಿರುವ ಆಲಯ, ಭಗವಂತನ ಸ್ಥಳ. ಇದು ಸಂಖ್ಯೆ ಇಂಟ್ರೆಸ್ಟ್ ಬಂತು. ಜನ ನೋಡಿ ಎಷ್ಟು ರಶ್ ಇದೆ. 24 ತಾಸು ವರ್ಷದ 365 ದಿವಸ ನಾವು ಇದೇ ರೀತಿ ಇರುತ್ತೆ. ಒಂದು ಇಲ್ಲಿ ಯಾವುದೇ ಹರಕೆ ಹಚ್ಕೊಂಡ್ರು ನಿಜ ಆಗುತ್ತೆ. ಹಾಗಾಗಿ ಜನ ಅವ್ರ ಹರಕೆ ನಿಜ ಆದ್ಕೊಳ್ಳೆ ಮತ್ತೆ ಬರ್ತಾರೆ ಅವ್ರ ಹರಕೆಯನ್ನು ತೀರಿಸಲಿಕ್ಕೆ. ಇಲ್ಲಿ ವರ್ಷಕ್ಕೆ ಗೋರ್ಮೆಂಟಿಗೆ 8,000 ಕೋಟಿ ಇನ್ಕಮ್ ಇದೆ ವರ್ಷಕ್ಕೆ. ಇಷ್ಟು ಶ್ರೀಮಂತ ದೇವಸ್ಥಾನ ಜಗತ್ತಲ್ಲಿ ಇನ್ನೊಂದಿಲ್ಲ. ಇದು ಕಂಪ್ಲೀಟು ಫ್ರಂಟ್ ಎಂಟ್ರೆನ್ಸ್. ಈ ಥರ 7 ಎಂಟ್ರೆನ್ಸ್ ಬರುತ್ತೆ ಒಳಗಿಂದ. ಇವಾಗ ನಾವು ದರ್ಶನಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಇದು ಕಂಪ್ಲೀಟ್ ಮೇನ್ ದ್ವಾರ ಬಂತು. ಒಳಗೆ ದೇವಸ್ಥಾನದ ಗರ್ಭಗುಡಿಯಲ್ಲಿ 1000 ವರ್ಷದಿಂದ ಒಂದು ದೀಪ ಬೆಳಗ್ತಾ ಇದೆ. ಅದಕ್ಕೆ ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಇನ್ನೂ ಬೆಳಗ್ತಾನೆ ಇದೆ. ಅದ್ಭುತವಾದ ಕ್ಷೇತ್ರ. ಸ್ವತಃ ಶ್ರೀ ವೆಂಕಟೇಶ್ವರ ಸ್ವಾಮಿ ಜೀವಂತವಾಗಿ ನೆಲೆಸುವ ಕ್ಷೇತ್ರ. ಜೀವಂತವಾಗಿ ನೆಲೆಸಿದ ತಂದೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ದೇಶದ ಸಮಸ್ತರಿಗೂ, ಜಗತ್ತಿನ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೋತಾ ಇದ್ದೀನಿ. ಈ ಪವಿತ್ರ ಮಣ್ಣಿನಲ್ಲಿ ನಿಂತ್ಕೊಂಡು ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಅದ್ಭುತವಾದ ಇಲ್ಲಿ ದೇವರಿಗೆ ಸ್ಪೆಷಲ್ ಏನಂದ್ರೆ, ದೇವರಿಗೆ ಒಂದು ಮುಡಿ ಇದೆ, ತಲೆಯಲ್ಲಿ ಒಂದು ಮುಡಿ ಇದೆ. ಆ ಮುಡಿ ಬೆಳೀತಾ ಇರುತ್ತೆ ಅಂತ ಹೇಳ್ತಾರೆ. ಮುಡಿಗೆ ಜಡೆನೂ ಬರೋದಿಲ್ಲ. ಕ್ಷೇತ್ರ ದೇವಸ್ಥಾನದ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ನಿಮಗೆ ಗೂಗಲಲ್ಲಿ ನಿಮಗೆ ಪ್ರತಿಯೊಂದು ರೀತಿ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ಪುಷ್ಕರಣಿ ಇದೆ ಕಂಪ್ಲೀಟು. ಮೇಲಿಂದ ನೋಡಿ ಮಿಲಿಟ್ರಿ ಆರ್ಮಿ ಸರ್ವಿಸು ಕಂಪ್ಲೀಟ್ ಇಲ್ಲಿ ಆಬ್ಸರ್ವ್ ಮಾಡ್ತಾ ಇರ್ತಾರೆ ಆರ್ಮಿಯವರು 24 hours. ಇದು ಪಕ್ಕದಲ್ಲಿ ಲಡ್ಡು ಸೆಂಟರ್ ಬಂತು. ದೇವಸ್ಥಾನ
ಹೌದಾ? ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಆಗಿ ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಕ್ಷೇತ್ರದ ಬಗ್ಗೆ ನಾವೆಲ್ಲ ಫುಲ್ ಫ್ಯಾಮಿಲಿಯಲ್ಲಿ ಬಂದಿದ್ದೀವಿ. ತಂದೆ ಭಗವಂತ ಬಾಲಾಜಿ ಹತ್ರ ಬಿಡ್ಕೋತಾ ಇದ್ದೀನಿ. ಎಲ್ಲರಿಗೂ, ನನ್ನ ಎಲ್ಲ ಆತ್ಮೀಯರಿಗೂ, ಕರ್ನಾಟಕದ ಸಮಸ್ತ ಎಲ್ಲರಿಗೂ, ಭಾರತದ ಪ್ರತಿಯೊಬ್ಬರಿಗೂ ನಮ್ಮ ತಂದೆ ಶ್ರೀ ವೆಂಕಟೇಶ್ವರ ತುಂಬ ಚೆನ್ನಾಗಿ ಮಾಡಲಿ ಅಂತ ಈ ಪವಿತ್ರ ಮಣ್ಣಿನಲ್ಲಿ ನಿಂತ್ಕೊಂಡು ನಾನು ಎಲ್ಲರಿಗೂ ಬೇಡ್ಕೋತಾ ಇದ್ದೀನಿ. ನಮ್ಮ ಕರೆನ್ಸಿ ಸ್ಟ್ರಾಂಗ್ ಆಗಲಿ, ಭಾರತ ಇನ್ನೊಂದು ಸಲ ವಿಶ್ವಗುರು ಆಗಲಿ ಅಂತ ಹೇಳಿ ಬೇಡ್ಕೋತಾ ಇದ್ದೀನಿ. ಧನ್ಯವಾದ. ಶುಭ ದಿನ.